Good evening to one and all. On behalf of the organization, I welcome you all for today's free KCET Chemistry online classes 2021. Myself Shivkumar, I have been into teaching from past 20 years. Presently I am working as a senior faculty in Presidency Group of Institution, Bangalore. ಮಕ್ಕಳ ಇವತ್ತಿನ ಟಾಪಿಕ್ಕು ಬಯೋಮಾಲಿಕ್ಯೂಲ್ಸ್. ಇದು ನಿಮ್ಮ ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿ ವಾಲ್ಯೂಮ್ 2ನಲ್ಲಿ ಬರ್ತದೆ. ಸೊ ಈ ಬಿಫೋರ್ ಐ ಬಿಗಿನ್ ವಿತ್ ದಿಸ್ ಟಾಪಿಕ್, ಫಸ್ಟು ನೀವು ಒಂದು ಕೆಲಸ ಏನು ಮಾಡಬೇಕು ಅಂದರೆ ಸಿಲೆಬಸ್ನ ಸೆಗ್ರಿಗೇಟ್ ಆಗಿರುವಂಥ ಸಿಲೆಬಸ್ನ ಗುರ್ತಿಟ್ಕೊಬೇಕು. ತುಂಬ ಇಂಪಾರ್ಟೆಂಟ್ ಇದು. ಯಾವುದನ್ನು ಓದಬೇಕು, ಯಾವುದನ್ನು ಸ್ವಲ್ಪ ಕಮ್ಮಿ ಓದಬೇಕು, ಯಾಕಂದರೆ ಇವಾಗ ಇರೋದು ಟೈಮ್ ತುಂಬ ಕಮ್ಮಿ. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ ಬೇಸ್ಡ್ ಆನ್ ದ ಸಬ್ ಟಾಪಿಕ್ಸ್. ಸೊ ಫಸ್ಟ್ ಯು ಮೇಕ್ ಎ ಲಿಸ್ಟ್ ಆಫ್ ದಿ syllabus. So majority of the biomolecules contains carbohydrates, classification of carbohydrates, monosaccharides, preparation of glucose, structure of glucose, cyclic structure of glucose, structure of fructose. ಸೊ ಆಲ್ಮೋಸ್ಟ್ ನಿಮಗೆ ನಿಮ್ಮ ಗಮನದಲ್ಲಿ ನೋಡಿಕೊಂಡ್ರೆ 1, 2, 3, 4, 5, 6, 7 7 ಸಬ್ ಟಾಪಿಕ್ಸ್ ಆರ್ ರಿಲೇಟೆಡ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ಯು ಕಾಂಟ್ ಸ್ಕಿಪ್ carbohydrates. You have to spend lot of time. Then proteins and nucleic acids. Which are the deleted syllabus when you are having a look? Disaccharides, polysaccharides, importance of carbohydrates, enzymes, vitamins and hormones. So ಇಲ್ಲಿ ಬರುವಂಥದ್ದು ಒಂದು ಪಾಯಿಂಟ್ ಏನು ಅಂದರೆ ಡೈಸ್ಯಾಕರೈಡ್. ಇಲ್ಲಿ ಡೈಸ್ಯಾಕರೈಡ್ಸ್ ಈಸ್ ಸ್ಟಡಿಡ್ ಇನ್ the classification. So you might be getting very small questions like which are the monomers present in the disaccharide. Yakandre monosaccharides is there in the syllabus. Which are the monosaccharides which are present in the polysaccharides antano bartade. Yakandre monosaccharides ellinda bantu andaga namaga. So just structural related nimage baralla. Monomers ಯಾವ್ದು ಇದೆ ಅನ್ನೋದು ಒಂದು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗ್ತದೆ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶ್ಚನ್ ನ ಆನ್ಸರ್ ಮಾಡೋಕ್ಕೆ. ಸೊ ನಾವು ಇವಾಗ ಕ್ವಶನ್ ಮುಂಚೆ ಸ್ವಲ್ಪ ಸಿನಾಪ್ಸಿಸ್ ಕೊಡ್ತೀನಿ. ಅದರಲ್ಲಿ ಫಸ್ಟ್ ಒಂದು ಕ್ಲಾಸಿಫಿಕೇಶನ್. ಸುಮಾರು ಸತಿ ಬೇರೆ ರೀತಿ ಕ್ವಶನ್ಸ್ ಬಂದಿದ್ದಾವೆ ಕ್ಲಾಸಿಫಿಕೇಶನ್ ಮೇಲೆ. ಸೊ ಫಸ್ಟ್ ನಾವು ಕ್ಲಾಸಿಫಿಕೇಶನು ಯಾವುದ್ರ ಮೇಲೆ ಹೋಗ್ತೀವಿ ಅಂದರೆ ಬೇಸ್ಡ್ ಆನ್ ಹೈಡ್ರಾಲಿಸಿಸ್. ಕಾರ್ಬೋಹೈಡ್ರೇಟ್ಸ್ ಆನ್ ಹೈಡ್ರಾಲಿಸಿಸ್. ಬೇಸ್ಡ್ ಆನ್ ಹೈಡ್ರಾಲಿಸಿಸ್, carbohydrates which cannot be hydrolyzed further, such compounds are being given as monosaccharides. So examples for monosaccharides is glucose, galactose, fructose. ಈ ಮೂರು ಎಕ್ಸಾಂಪಲ್ ಅನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇಟ್ಸ್ ಹ್ಯಾವಿಂಗ್ ಎ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಈ ಮೂರರಲ್ಲೂ ಒಂದೇ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಗ್ಲೂಕೋಸ್ is considered as aldose sugar, galactose is considered as aldose sugar, fructose is an example for keto sugar. Structural aspect we will be discussing after some time. Now ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ವಾಟ್ ಈಸ್ ದ ರೇಷಿಯೋ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಅಂತಲೂ ಕೇಳ್ಬೋದು. ವಾಟ್ ಈಸ್ ದ ರೇಷಿಯೋ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ 6:12 ಅಂತ ತಗೊಳ್ಳಿ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರ್ತದೆ ಮಕ್ಕಳ? 3 2s 3 4s 12. ಮತ್ತೆ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಇಸ್ ದ ರೇಷಿಯೋ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್? 1:2 ಬರ್ತದೆ. ಕರೆಕ್ಟ್. ಸೊ ಈ ಥರ ಕ್ವಶನ್ಸು ಕೇಳೋ ಚಾನ್ಸಸ್ ಸಾಧ್ಯತೆ ಇದೆ. ನಾವು ಇಲ್ಲಿ ಇನ್ನೊಂದು ಬೇರೆ ಹೆಸರುಗಳು ಗ್ಲೂಕೋಸ್ಗೆ ಯಾವುದು ಅಂತಲೂ ಗುರ್ತಿಟ್ಕೊಬೇಕು. ಡೆಕ್ಸ್ಟ್ರೋಸ್ ಅಂತ ಕರಿತೀವಿ, ಸಿಂಪಲ್ ಶುಗರ್ ಅಂತ ಕರಿತೀವಿ, ಆಯಿತಾ, ಗ್ರೇಪ್ ಶುಗರ್ ಅಂತಲೂ ಕರಿತೀವಿ. ಗ್ಯಾಲಕ್ಟೋಸ್ಗೆ ಯಾವುದು ಕಾಮನ್ ನೇಮ್ಸು ಅನ್ನೋದನ್ನು ನೀವು ಗುರ್ತಿಟ್ಕೊಬೇಕು. ಯಾವುದು? ಮಿಲ್ಕ್ ಶುಗರ್. ಡೈಸ್ಯಾಕರೈಡ್ ಈಸ್ ಪ್ರೆಸೆಂಟ್ ಇನ್ ದ ಮಿಲ್ಕ್ ಈಸ್ ಲ್ಯಾಕ್ಟೋಸ್. ಮಿಲ್ಕ್ ಶುಗರ್ ಅನ್ನೋದು ಗ್ಯಾಲಕ್ಟೋಸ್. ಗಾಟ್ ದ ಪಾಯಿಂಟ್ ಚಿಲ್ಡ್ರನ್? ಮಿಲ್ಕ್ ಶುಗರ್ ಈಸ್ ಗ್ಯಾಲಕ್ಟೋಸ್. The disaccharide present in milk is
ಲ್ಯಾಕ್ಟೋಸ್ ಅಂತ ಗಮನದಲ್ಲಿ ಇಟ್ಕೊಬೇಕು. ಇನ್ನೊಂದು ಕಾಮನ್ ನೇಮ್ ಫಾರ್ ಫ್ರಕ್ಟೋಸ್ ವೆನ್ ವಿ ಕಮ್ ಅಕ್ರಾಸ್ ನಿಮಗೆಲ್ಲ ಗೊತ್ತಿರೋದೆ ಫ್ರೂಟ್ ಶುಗರ್ ಅಂತ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಒನ್ ಮೋರ್ ಸ್ಲೈಡ್. ಇಲ್ಲಿ ಕ್ಲಾಸಿಫಿಕೇಶನ್ ಒಂದು ಭಾಗ ಓದಿದ್ದೀವಿ, ಮೋನೋಸ್ಯಾಕರೈಡ್ಸ್ ಅಂತ. ಎರಡನೇ ಭಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಒಲಿಗೋಸ್ಯಾಕರೈಡ್ಸ್. ಒಲಿಗೋಸ್ಯಾಕರೈಡ್ಸಲ್ಲೂ 3 ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ನಾನು ತೊಗೊಂಡಿದ್ದೀನಿ. ಫಸ್ಟ್ ಒನ್ ಸುಕ್ರೋಸು, ಎರಡನೇದು ಲ್ಯಾಕ್ಟೋಸು, ಮೂರನೇದು ಮಾಲ್ಟೋಸ್ ಅಂತ. ಈ ಮೂರಕ್ಕೂ ಸೇಮ್ ಕಾಮನ್ ಫಾರ್ಮುಲಾ ಇದೆ. ಏನದು? C12H22O11. ನಾನು ಮುಂಚೆನೇ ಹೇಳಿದ್ದೇನೆ, ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ವೆರಿ ಕ್ಲಿಯರ್ಲಿ ಐ ಗೇವ್ ಯು ಆನ್ idea that monosaccharides which are present in the disaccharide, there is the chances of asking the question because it is coming in the classification. So sucrose is made up of glucose and fructose, and these two have been joined by which bonds? Glycosidic bonds. What is the linkage? Alpha 1,2 beta fructose linkage. Alpha form of glucose linked to first carbon atom of the glucose is linked to the second carbon atom of beta fructose anta. Next lactose bandre glycosidic linkage is 1 to 4, that is beta galactose first carbon atom is linked to the fourth carbon atom of alpha glucose. Maltose hage glucose and glucose, alpha glucose of first carbon atom is linked to the fourth carbon atom of alpha glucose linkage. So now ಇಲ್ಲೇ ಇನ್ನೊಂದು ಸ್ಟ್ರಕ್ಚರ್ ಕೊಡ್ತೀನಿ ನೋಡಿ. ಐ ಗಿವನ್ ಯು ಎ ವೆರಿ ಕ್ಲಿಯರ್ ಸ್ಟ್ರಕ್ಚರ್, ದಟ್ ಈಸ್ ಗ್ಲೂಕೋಸ್. ಇದು ಎಷ್ಟನೇ ಕಾರ್ಬನ್ ಆಟಮು? ಇಲ್ಲಿ ನಿಮಗೆ ಫಸ್ಟ್ ಕಾರ್ಬನ್ ಆಟಮ್ ಬರ್ತದೆ. ಇಲ್ಲಿ ನಿಮಗೆ ಎಷ್ಟನೇ ಕಾರ್ಬನ್ ಆಟಮ್ ಲಿಂಕ್ ಆಗಿದೆ? ಸೆಕೆಂಡ್ ಕಾರ್ಬನ್ ಆಟಮ್ ಲಿಂಕ್ ಆಗಿದೆ ಸುಕ್ರೋಸಲ್ಲಿ, ಗ್ಲೈಕೋಸಿಡಿಕ್ ಲಿಂಕೇಜ್. ನೆಕ್ಸ್ಟ್ ಇಲ್ಲಿ ಲ್ಯಾಕ್ಟೋಸಿಗೆ ಬಂದಾಗ ನೀವು ನೋಡಿ, this is the first carbon atom, it is linked to the fourth carbon atom. Next maltose bandaga, when we come to the maltose, it's very clearly shows that the first carbon atom is linked to the fourth carbon atom. First carbon atom is linked to the fourth carbon atom. Okay, next ಇದಾದಮೇಲೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ನಿಮಗೆಲ್ಲ ಗೊತ್ತಿರೋದೆ. ಮೂರನೇದು ಯಾವುದು ಮಕ್ಕಳ? ಪಾಲಿಸ್ಯಾಕರೈಡ್ಸ್. ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇಸ್ ಪಾಲಿಸ್ಯಾಕರೈಡ್ಸ್. ಅಂಡರ್ ಪಾಲಿಸ್ಯಾಕರೈಡ್ಸ್ we have starch, cellulose, glycogen. Starch and cellulose are related to the plant source. Glycogen is from the animal source. Starch is an storage polysaccharide in plants. It is made up of monomer alpha glucose. ಅದೇ ಡಿಲೀಟೆಡ್ ಸಿಲೆಬಸ್ ಅಲ್ಲಿ ಪಾಲಿಸ್ಯಾಕರೈಡ್ಸ್ ಇಲ್ಲ, ಕ್ಲಾಸಿಫಿಕೇಶನ್ ಅಲ್ಲಿ ಮೋನೋಮರ್ಸ್ ಗುರ್ತಿಟ್ಕೊಬೇಕು. ಸೆಲ್ಯುಲೋಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಬೀಟಾ ಗ್ಲೂಕೋಸ್ ಅಂತ ಗುರ್ತಿಟ್ಕೊಬೇಕು. ಗ್ಲೈಕೋಜನ್ ಇಟ್ ಇಸ್ ಮೇಡ್ ಅಪ್ ಆಫ್ ಆಲ್ಫಾ ಗ್ಲೂಕೋಸ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಇವಾಗ ನಾನು ಮುಂಚೆನೇ ಹೇಳಿದ್ದೀನಿ, ಸಿನಾಪ್ಸಿಸ್ ಸ್ವಲ್ಪ ಮಾಡ್ತೀನಿ ಆಯಿತಾ. ಸೊ ಇಲ್ಲಿ ಗ್ಲೂಕೋಸ್ ಸ್ಟ್ರಕ್ಚರ್ ಹೆಂಗೆ ಬರೆಯೋದು ನೋಡಿ, ಕ್ಲೀನಾಗಿ ನಾನು ಬರಿತಾ ಇದ್ದೀನಿ, ಬೋರ್ಡ್ ಮೇಲೆ ಬರ್ದಂಗೆ ಬರಿತಾ ಇದ್ದೀನಿ. 6 ಕಾರ್ಬನ್ ಐಟಮ್ 1 2 3 4 5 6. ಸೊ ಈ ಫಸ್ಟ್ ಕಾರ್ಬನ್ ಐಟಮ್ ಇದೆಯಲ್ಲ, ದಿಸ್ ಈಸ್ ಬೀನ್ ಗಿವನ್ ಆಸ್ ದಿ ಆಲ್ಡಿಹೈಡ್ ಗ್ರೂಪ್. ದೆನ್ ನೆಕ್ಸ್ಟ್ ವೆನ್ ವಿ ಆರ್ ಫೋಕಸಿಂಗ್ ಆನ್ ದಿಸ್, ದ 6th ಕಾರ್ಬನ್ ಐಟಮ್ ಈಸ್ ಬೀನ್ ಗಿವನ್ ಆಸ್ ದಿ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಯಾಕಂದರೆ ಈ ಥರ ಕ್ವಶನ್ಸ್ ಕಾಮನ್ ಆಗಿ ಬಂದಿದೆ. ದಟ್ ಈಸ್ ದಿ ಗ್ಲೂಕೋಸ್ ಈಸ್ ಕಾಲ್ಡ್ ಆಸ್ ಅನ್ ಆಲ್ಡೋ ಶುಗರ್ ಅಂತ ನಾವು ಮುಂಚೆ ಡಿಸ್ಕಸ್ ಮಾಡಿದಾಗ ಅದರ ಸ್ಟ್ರಕ್ಚರಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ನಾವು ಫಸ್ಟ್ ಕಾರ್ಬನ್ ಐಟಮ್ ಆಲ್ಡಿಹೈಡ್ ಗ್ರೂಪ್ ಅಂತ. ಆಮೇಲೆ ಈ ಫಸ್ಟ್ ಕಾರ್ಬನ್ ಐಟಮ್ನ ಆನಮರಿಕ್ ಕಾರ್ಬನ್ ಐಟಮ್ ಅಂತೀವಿ, ಬಿಕಾಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಸೈಕ್ಲಿಕ್ ರಿಂಗಲ್ಲಿ ಇನ್ವಾಲ್ವ್ ಆಗ್ತದೆ ಅಂತ. ಸೊ 6th ಕಾರ್ಬನ್ ಐಟಮ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಇವಾಗ ಯಾವುದು ಇದು ಸೆಕೆಂಡರಿ ಆಲ್ಕೋಹಾಲಿಕ್ ಗ್ರೂಪ್ಸ್ ಯಾವ್ದಾವ್ದು ಇದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಸೆಕೆಂಡ್ ಕಾರ್ಬನ್ ಐಟಮ್ ಮೇಲೆ ನೋಡಿ 3rd 4th 5th. ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಬೇಕಾಗಿರೋದು, ದಟ್ ಈಸ್ RLRR. You have to be very much focused on the position of the OH group, because this is the one of the shortest method to remember the position of OH group
and it is a very much regular question which is asked in the exemplar also. That is, these are the position of the OH group with respect to the second carbon atom, ಆಮೇಲೆ ಇದು third carbon atom with respect to the fourth carbon atom with respect to the fifth carbon atom. This is in case of glucose. Glucose the epimer ಯಾರು ಅಂದರೆ it is going to be galactose. ಅದ್ರ ಬಗ್ಗೆ ನಾವು ನೋಡೋಣ. ಇಲ್ಲೇನಾಗ್ತದೆ ಅಂದರೆ ನಾನು ಹೇಳ್ಕೊಟ್ಟಿರೋದೇನು ಶಾರ್ಟ್ಕಟ್ ಮೆಥಡ್ RLRR, ರೈಟ್ ಲೆಫ್ಟ್ ರೈಟ್ ರೈಟ್. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಕೈರಲ್ ಕಾರ್ಬನ್ ಆಟಮ್ಸ್. ಅದು ಸುಮ್ಮನೆ ಹೇಳಿಲ್ಲ. ಕೈರಲ್ ಕಾರ್ಬನ್ ಆಟಮ್ ಅಂದರೆ ದಿ ಕಾರ್ಬನ್ ಆಟಮ್ ವಿಚ್ ಇಸ್ ಹ್ಯಾವಿಂಗ್ 4 ಡಿಫರೆಂಟ್ ಗ್ರೂಪ್ಸ್, ದಟ್ ಈಸ್ ಸೆಕೆಂಡ್, ಥರ್ಡ್, ಫೋರ್ತ್, ಆಮೇಲೆ ಫಿಫ್ತ್. ಈ ಕೈರಲ್ ಕಾರ್ಬನ್ ಆಟಮ್ ಮೇಲೆ ಗ್ಲೂಕೋಸ್ಗೆ 2, 3, 4 ಇರ್ತದೆ. ಬರೀರಿ, ಏನು ತೊಂದರೆ ಇಲ್ಲ, ಮತ್ತೆ ಅದನ್ನೇ ಬರೀರಿ. RLRR ಬಂದಿರೋ ಕಡೆ ನೀವೇನು ಮಾಡಿ ಅಂದರೆ ಫೋರ್ತ್ ಕಾರ್ಬನ್ ಆಟಮ್ಗೆ RLR ಮಾಡಿಬಿಡಿ. ಸೊ 2, 3, 4, 5 ಇದನ್ನು ಆಮೇಲೆ ಓಡ್ದಾಕಿ, ಏನು ತೊಂದರೆ ಇಲ್ಲ. ಒಂದು ಮಾತ್ರ ಗುರ್ತಿಟ್ಕೊಂಡ್ರೆ ಮಿಕ್ಕಿದ ಗ್ಯಾಲಕ್ಟೋಸ್ ಎಲ್ಲ ನಿಮಗೆ ಆಟೋಮೆಟಿಕ್ ಬರಬೇಕು. ಡಿಡ್ ಯು ಗೆಟ್ ದಿಸ್ ಪಾಯಿಂಟ್ ಚಿಲ್ಡ್ರನ್? ನಾವು 2, 3, 4, 5 ಬಂತು. ಸೊ ದಿಸ್ ಇಸ್ ಫಾರ್ ಗ್ಯಾಲಕ್ಟೋಸ್. ಇದು ಬನ್ನಿ ಕಂಪ್ಲೀಟ್ ಮಾಡ್ಬಿಡೋಣ. ಇದನ್ನು ವೆಲೆನ್ಸಿ ತುಂಬಿಸೋದು ನಿಮ್ಗೆ ತುಂಬ ಈಸಿನೇ. ಸೊ ನಿಮಗೆ ಇವಾಗ ಒಟ್ಟಾಗಿ ಎಷ್ಟು ಬಂತು? ಪ್ರೈಮರಿ ಆಲ್ಕೋಲಿಕ್ ಗ್ರೂಪು 1 ಬಂತು, ಅದು 6th ಕಾರ್ಬನ್ ಆಟಮ್ ಮೇಲೆ. ಆಮೇಲೆ ಎಷ್ಟು ಸೆಕೆಂಡ್ರಿ ಆಲ್ಕೋಲಿಕ್ ಗ್ರೂಪ್ ಬಂತು? 4 ಸೆಕೆಂಡ್ರಿ ಆಲ್ಕೋಲಿಕ್ ಗ್ರೂಪ್. 1 ಈಸ್ ಅಟ್ ದ ಸೆಕೆಂಡ್ ಕಾರ್ಬನ್ ಆಟಮ್, ದೆನ್ ಥರ್ಡ್ ಕಾರ್ಬನ್ ಆಟಮ್, ಫೋರ್ತ್ ಕಾರ್ಬನ್ ಆಟಮ್, ಫಿಫ್ತ್ ಆಗಿ. ಯಾಕೆ ಈ ಸ್ಟ್ರಕ್ಚರ್ ಗೊತ್ತಿಲ್ಲದೇ ನೀವು RLRR ಅಂತ ಗುರ್ತಿಟ್ಕೊಂಡ್ಬಿಟ್ರೆ ಇಟ್ಸ್ ಲೈಕ್ ಎ ಶಾರ್ಟ್ಕಟ್ ಫಾರ್ ಯು. ಡೈರೆಕ್ಟ್ಲಿ ಯು ಕ್ಯಾನ್ ರಿಮೆಂಬರ್ 4 ಕೈರಲ್ ಕಾರ್ಬನ್ ಆಟಮ್ಸ್. ಗಾಟ್ ಇಟ್? ಅದೇ ನಿಮಗೆ ಹೆಮಿ ಸೈಕ್ಲಿಕ್ ಫಾರ್ಮಲ್ಲಿ ಏನಾಗ್ತದೆ ಅಂದರೆ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ 4+1 ಅಂತ ಗುರ್ತಿಟ್ಕೊಂಡ್ಬಿಟ್ರೆ ನಿಮಗೆ 5 ಕೈರಲ್ ಕಾರ್ಬನ್ ಅಂತ ಗುರ್ತಿಟ್ಕೊಂಡ್ಬಿಟ್ರೆ ಸಾಕು. Did you get this point? We'll just see what it is the next slide. Now just we will revise it once again. Glucose is having 1 primary alcoholic group, 4 secondary alcoholic group. ಇದು ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡಬೇಕು. 1 ಆಲ್ಡಿಹೈಡ್ ಗ್ರೂಪ್. ಆ ಸ್ಪೀಡ್ ಅನ್ನೋದು ಗ್ರಿಪ್ ಅಂತ ಬಂದರೆ ಇದಾಗ್ತದೆ. ಸೊ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್. ಸ್ಟಾರ್ಟಿಂಗಲ್ಲಿ ನಾನು ಡೆಫಿನೇಷನ್ ಕೊಟ್ಟಿಲ್ಲ ಕಾರ್ಬೋಹೈಡ್ರೇಟ್ಸ್ಗೆ. ಕಾರ್ಬೋಹೈಡ್ರೇಟ್ಸ್ ಆರ್ ಬೀನ್ ಗಿವನ್ ಆಸ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಕೀಟೋನ್ದು ನೆಕ್ಸ್ಟ್ ಎಕ್ಸಾಂಪಲ್ ಫ್ರಕ್ಟೋಸ್ ಬಗ್ಗೆ ನಾವು ನೋಡೋಣ. So students, when we come to the fructose, again I am writing like as if we are writing on the board. First, any teacher whoever wants to write the structure of fructose, first they will write this carbon, 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 carbon. ಇಷ್ಟವಾದ ಕಾರ್ಬನ್ ಬರೆಯಲ್ಲ, 6 ಕಾರ್ಬನ್ ಐಟಮ್ಸ್ ಮಾತ್ರ ಬರೀತಾರೆ. ಬೇಕಾದರೆ ಕೌಂಟ್ ಮಾಡ್ಕೊಳ್ಳಿ. 1, 2, 3, 4. ಇದು ಸ್ಪೀಡ್ ಇರಬೇಕು. ಸೊ ನಾವು ಮತ್ತೆ ಇಲ್ಲಿ ಪೊಸಿಷನ್ ಆಫ್ OH ಗ್ರೂಪ್ ಬಂದಾಗ ಮತ್ತೆ ಅದೇ ಗ್ಲೂಕೋಸೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. RLRR ತೊಗೊಳ್ಳಿ. 2, 3, 4, 5, 2, 3, 4. ಆದರೆ ಫ್ರಕ್ಟೋಸ್ ಬಂದಾಗ ಏನಾಗ್ತದೆ ಅಂದರೆ ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಕೀಟೋನ್. ಸೊ ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಕೀಟೋನ್ ಅಂದಾಗ ಏನು ಮಾಡಬೇಕು? ಸೆಕೆಂಡ್ ಕಾರ್ಬನ್ ಆಟಮ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅಷ್ಟೇ RLRR ಇರ್ತದೆ. ಅದೇ ಸೆಕೆಂಡ್ ಕಾರ್ಬನ್ ಆಟಮ್ನ ತಗೊಳ್ಳಿ, ಏನು ತಪ್ಪೇನಿಲ್ಲ. ಇದು ಆಬ್ಜೆಕ್ಟಿವು. ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಆಬ್ಜೆಕ್ಟಿವ್ ಅಲ್ಲಿ ಸ್ಮಾರ್ಟ್ನೆಸ್ ತೋರಿಸ್ಬೇಕು. ಹಾರ್ಡ್ ವರ್ಕ್ ಆಗೋಯ್ತು ನಿಮ್ಮದು. ಸೊ ಇಫ್ ಯು ಕ್ಯಾನ್ಸಲ್ ದಿ ಫಸ್ಟ್ ವಾರ್, ಲೆಫ್ಟ್ ಔಟ್ ಈಸ್ ಥರ್ಡ್, ಫೋರ್ತ್, ಫಿಫ್ತ್. So how many chiral carbon atoms are there? 3 chiral carbon atoms. Without remembering the structure, you can draw the, you can come to the conclusion. So ಎಷ್ಟಿದೆ? 3 ಇದೆ. Did you get this point? So how many are secondary alcoholic groups? 2. But in hemiacetal, are you getting? So ಇಲ್ಲಿ ರಿಂಗ್ ಫಾರ್ಮೇಷನ್ ಆದಾಗ ಒಂದು ಕೈರಲ್ ಕಾರ್ಬನ್ನು ಜಾಸ್ತಿ ಆಗ್ತದೆ. ಸೊ 3+1. ಅಲ್ಲಿ ಗ್ಲೂಕೋಸಲ್ಲಿ 4+1. ಗ್ಯಾಲಕ್ಟೋಸಲ್ಲಿ 4+1 ಅಷ್ಟೇ, ಮುಗೀತು. ಹೈಲಿ ಟ್ವಿಸ್ಟೆಡ್ ಕ್ವಶನ್ ಅಂತೀವಿ ಅದನ್ನು. ನೆಕ್ಸ್ಟ್, ಸೊ ನಾವು ವಿಲ್ ಡೈರೆಕ್ಟ್ಲಿ ಗೋ ಟು ದ ಕ್ವಶನ್. ಸೊ ತುಂಬ ಟೈಮ್ ಕಮ್ಮಿನಲ್ಲಿ ಎಷ್ಟು ಫಾಸ್ಟ್ ಆಗ್ತದೋ ಅಷ್ಟು. ಸೊ ನೀವು ಇಟ್ ಈಸ್ ಬೆಟರ್ ಯು ಟೇಕ್ ಎ ಸ್ಕ್ರೀನ್ಶಾಟ್ಸ್ ಆಫ್ ದ ಸ್ಲೈಡ್ಸ್ ರಾದರ್ ಯು ವೆಯ್ಟ್. ಯಾಕಂದರೆ ಇದು ವಿಡಿಯೋ ಲೆಕ್ಚರ್, ಇದು ಕಂಟಿನ್ಯೂಸ್ ಆಗಿರ್ತದೆ. ನೀವು 45 ಮಿನಿಟ್ಸ್ ನೋಡಿದ್ರೆ ಅಂದಮೇಲೆ ಮತ್ತೆ ಫಸ್ಟ್ ಸ್ಲೈಡ್ಗೆ ಮತ್ತೆ ಹಿಂದೆ ಬರಬೇಕು. ಸ್ಕ್ರೀನ್ಶಾಟ್ ಇಟ್ಕೊಂಡಾಗ ನೀವು ಎಲ್ಲಾದರೂ ನೋಡ್ಬೋದು. ಇಂಟರ್ನೆಟ್ ಅವಾಗ ಬೇಕಾಗಿರೋಲ್ಲ ಅಷ್ಟೇ. ಸೊ ನಾವು ಕೆಮಿಕಲಿ ಕಾರ್ಬೋಹೈಡ್ರೇಟ್ಸ್ ಆರ್ ಗಿವನ್ ಆ್ಯಸ್, ನಾನು ಡೆಫಿನೇಷನ್ ಇವಾಗ ಕೊಟ್ಟೆ ನಾನು ಕೆಲವೊಂದು ಸ್ಲೈಡ್ಸಲ್ಲಿ. ಪಾಲಿಹೈಡ್ರಾಕ್ಸಿ ಕಾರ್ಬನೈಲ್ ಕಾಂಪೌಂಡ, ಆಲ್ಕೋಹಾಲಿಕ್ ಗ್ರೂಪ್ ಇದೆಯಾ, ಕಾರ್ಬನೈಲ್ ಕಾಂಪೌಂಡ, ಹೈಡ್ರಾಕ್ಸಿ ಕಾರ್ಬನೈಲ್ ಕಾಂಪೌಂಡ ಅಂತ. So when you come to the first one, I given you the structure. So the first one is the structure of glucose.
ಸೆಕೆಂಡ್ ಒನ್ ಇಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಇದರಲ್ಲಿ ಜಾಸ್ತಿ ಯಾವುದಿರೋದು OH ಗ್ರೂಪ್, ಅದಕ್ಕೆ ಪಾಲಿ ಅಂತ ಬರ್ತದೆ, ಹೈಡ್ರಾಕ್ಸಿ ಬರ್ತದೆ, ಕಾರ್ಬನೈಲ್ ಗ್ರೂಪ್ ಬರ್ತದೆ. ಕಾರ್ಬನೈಲ್ ಗ್ರೂಪ್ ಇಸ್ ನಥಿಂಗ್ ಬಟ್ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ಅಂತ ಓದಿದ್ದೀರಾ. ಇದು ಆಲ್ಕೋಹಾಲಿಕ್ ಗ್ರೂಪ್ ಒಂದೇ ಇರಲ್ಲ. ಸೊ ದಟ್ಸ್ ದ ರೀಸನ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಗೋಯಿಂಗ್ ಟು ಬಿ ವಿಚ್ ಆಪ್ಷನ್? ನೋಡಿ ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಆಲ್ಡೋ ಶುಗರು, ಇದು ಕೀಟೋ ಶುಗರು. ಅಗೇನ್ ಐ ಆಮ್ ರಿವೈಸಿಂಗ್ ದಿಸ್, ಸೊ ಫೋಕಸ್ ಆನ್ ದಿಸ್. ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಫೋರ್ತ್ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, the simplest ratio of the carbon and hydrogen in glucose, fructose, galactose. ನಾನು ಮುಂಚೆ ಫಸ್ಟ್ ಸ್ಲೈಡಲ್ಲೇ ನಾನು ಕೊಟ್ಟಿದ್ದೀನಿ ನಾನು ನಿಮಗೆ ವೆರಿ ಕ್ಲಿಯರ್ಲಿ. ದೀಸ್ ಆರ್ ದ 3 monosaccharides which is having a same molecular formula C6H12O6. ಆ ಕ್ವಿಕ್ನೆಸ್ ಇರಬೇಕು 6:2, ಇಲ್ಲ ಡೈರೆಕ್ಟಾಗಿ ತಗೊಳ್ಳಿ 6:2, 6 1s are 6, 6 2s are 1:2 ratio. So hence the option is ನ್ಯೂಮರಿಕಲ್ ಚಾಪ್ಟ್ರಲ್ಲಿ ನೀವು ಟೈಮ್ ವೇಸ್ಟ್ ಆಗ್ತದೆ, ಇದು ಡೈರೆಕ್ಟ್ ಚಾಪ್ಟರ್. ಸೊ ನಾವು ಇಲ್ಲಿಗೆ ಬರೋಣ. ಪೈರನೋಸ್ is a how many membered ring? Is it a 6-membered ring with 6 carbon atoms, 5-membered ring with a 5 carbon atoms, 6-membered ring with a 5 carbon atoms and 1 oxygen ಅಂತ ಕೇಳ್ತೀವಿ, 5-membered ring with 4 carbon atoms and 1 oxygen ಅಂತ. ಇಲ್ಲಿ ನೋಡಿದ ತಕ್ಷಣ ಅದು ನಿಮ್ಮ ನೆನಪಲ್ಲಿ ಇರಬೇಕಷ್ಟೆ. ಸೊ ನೀವು ಡೈರೆಕ್ಟಾಗಿ ಗುರ್ತಿಟ್ಕೊಂಡ್ಬಿಡಿ. ಸೊ P ಫಾರ್ ಪೆಂಟಾ ಅಂದರೆ ಎಷ್ಟು? 5 ಕಾರ್ಬನು. ನಮ್ಮ ಸ್ಕೀಮಲ್ಲಿ ನಾನು ಯಾವಾಗಲೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೇ ಇರ್ತೀನಿ. ಕೊಸರು ಅಂತೀವಲ್ಲ ಹಂಗೆ. ಸೊ 4 ಕೈರಲ್ ಆಟಮ್ಗೆ 1 ಹಾಕಿದೆ ಯಾವಾಗ ರಿಂಗ್ ಫಾರ್ಮೇಷನಲ್ಲಿ. ಪೈರನೋಸ್ ಬೇಕು ಅಂದರೆ 5 ಕಾರ್ಬನ್ ಆಟಮ್ಸು, 1 ಆಕ್ಸಿಜನು. ಸೊ ಎಷ್ಟಾಯಿತು? 6 ಮೆಂಬರ್ಡ್ ರಿಂಗ್ ಆಗೋಯ್ತು. ಸೊ ಆನ್ಸರ್ ಏನು? ಟಕ್ ಅಂತ ಬಂದುಬಿಡ್ತದೆ. ನೀವು ಹುಡುಕಬೇಕು ಆ ಕ್ವಶನಲ್ಲೇ ಆನ್ಸರ್ನ ಫ್ರೇಮ್ ಮಾಡುವಾಗ. ನಿಮ್ಮ ಟಿಪ್ಸ್ನ ನೀವೇ ಓನಾಗಿ ಮಾಡ್ಕೊಬೋದು. ನೋಡಿ ಇಲ್ಲಿ ಅವರ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಇಟ್ ಈಸ್ ಫಾರ್ ದಿ ಆಲ್ಫಾ ಗ್ಲೂಕೋಸ್. ಇಲ್ಲೂ ಅಷ್ಟೇ ಅವರ ಸ್ಟ್ರಕ್ಚರ್ ಬರೆಯೋದನ್ನು ತುಂಬ ಕಷ್ಟ ಅನ್ಕೊತಾರೆ ಹುಡುಗರು. ಇದಕ್ಕೆ ನಾನು ಬೇಬ್ ರೂಲ್ ಹಾಕ್ಬಿಡ್ತೀನಿ. ಈ ಬೇಬ್ ರೂಲ್ ಪ್ರಕಾರ ಏನು ಅಂದರೆ, ಬೇಬ್ ಅಂದರೆ 2nd, 3rd, 4th. ಆವಾಗಿಂದ ನಾವು ಆಟ ಆಡ್ತಾನೇ ಇದ್ದೀವಿ, ಹೌದಲ್ವ? ಯಾವುದು? RLR which starts from 2nd, 3rd, 4th and 5th carbon atom. ಇಲ್ಲೂ ಅಷ್ಟೇ ನಾನು 2nd, 3rd, 4th ಅಂತ ತಗೊಂಡಿದ್ದೀನಿ ಅಂದರೆ ಗೊತ್ತಿಟ್ಕೊಬೇಕು ಇದು ಕೈರಲ್ ಅಂತ. ಮುಗೀತು ಆಯಿತಾ? ಪೊಸಿಷನ್ ಆಫ್ ವಾಟ್ OH ಗ್ರೂಪ್ ನಾನು ತುಂಬ ಇಷ್ಟವಾಗಿದೆ ಯಾವುದು? ಗ್ಲೂಕೋಸ್ ತಗೊಂತೀನಿ ಆಯಿತಾ? ಸೊ ಇಲ್ಲಿ ಆಲ್ಫಾ ಗ್ಲೂಕೋಸ್ ಅಂದರೆ ಆಲ್ಫಾಗೆ ಅಪೋಸಿಟ್. ಆಲ್ಫಾ ಸ್ಟಾರ್ಟ್ಸ್ ವಿತ್ ವಿಚ್ ಲೆಟರ್? ALPHA ಅಂತ. ಅದರ ಆಪೋಸಿಟ್ ಲೆಟರ್ A ಫಾರ್ ವಿಚ್ ಒನ್? B ಇಸ್ ದ ಅಪೋಸಿಟ್ ಲೆಟರ್. ಸೊ B. ಸರ್ ಇದು ತುಂಬ ಫಾಸ್ಟಾಗಿ ಹೇಳಿದ್ರಿ ಸರ್, ಸ್ವಲ್ಪ ಬೇಗ ಸಿಂಪಲಾಗಿ ಹೇಳಿ ಸರ್. ಇವಾಗ ನೋಡಿ ಆಲ್ಫಾ ಗ್ಲೂಕೋಸ್ ಅಂತ ಇಟ್ಕೊಳ್ಳಿ. ಇದು ಬೇಬ್ ರೂಲ್ ಅಂತ. ಸೊ ಬೇಬ್ ರೂಲ್ಗೆ BAB ಅಂತ ಹಾಕ್ಬಿಡಿ. ಸೊ 2nd, 3rd, 4th ಕಾರ್ಬನ್ ಐಟಮ್ ಬಂತು. ಸೊ ಆಲ್ಫಾ ಅಂದರೆ ಅಬೋವ್ ಅಷ್ಟೇ. ಸೊ ಇದು ಪೊಸಿಷನ್ ಆಫ್ OH ಗ್ರೂಪ್ಸ್ ಕೊಡ್ತದೆ ನಿಮಗೆ. ನೋಡಿ ಫಸ್ಟ್ ಕಾರ್ಬನ್ ಐಟಮ್ ಮೇಲೆ ಆಲ್ಫಾ. ಆಲ್ಫಾ ಅಂದರೆ ಏನು? ಆಪೋಸಿಟ್ ತೊಗೊಬೇಕು ನೀವು, ಬೀಟಾ. ಸೊ ದಟ್ ಈಸ್ ಬೀಟಾ ಅಂದರೆ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ನೆಕ್ಸ್ಟ್ what it is? Above the plane of the ring, 3rd carbon atom. ನೋಡಿ above the plane of the ring. Next 4th carbon atom below the plane of the ring. ಈ ರೀತಿ ನೀವು ಕೊಟ್ಕೊಂಡು ಹೋಗ್ಬೋದು. ನೋಡಿ ಬೀಟಾಗೆ ಬೀಟಾ ಗ್ಲೂಕೋಸ್ ಬರಿಬೇಕು ಅಂದರೆ ನೀವು ಏನು ಮಾಡ್ತೀರಾ? ಬೀಟಾಗೆ ಬಿ ಇದು ಆಪೋಸಿಟ್ ಏನು? ಎ ಬೇಬ್ ಅಷ್ಟೇ. OH ಮೇಲೆ ಇರ್ತದೆ, ಬಿಲೋ ಇರ್ತದೆ, ಇಲ್ಲಿ ಅಬೋವ್ ಇರ್ತದೆ, ಇಲ್ಲಿ ಬಿಲೋ ಇರ್ತದೆ. ವೆರಿ ಸಿಂಪಲ್. ಓಕೆ, ಅರ್ಥ ಆಯ್ತಾ ಮಕ್ಕಳ? ಸೊ ಆಪ್ಷನ್ ಏನಾಗ್ತದೆ? 6. ಅಲ್ಲಿ ಸ್ಟಾರ್ಟಿಂಗ್ ಹೆಸರಲ್ಲೇ ನಾನು ನಿಮಗೆ ಶಾರ್ಟ್ಕಟ್ ಕೊಟ್ಬಿಟ್ಟೆ. ಪೈರಾನ್, ಪೆಂಟಾ ಆಗೋಯ್ತು, 5 ಕಾರ್ಬನ್ 1 ಆಕ್ಸಿಜನ್ ಮುಗೀತು. ಸರ್ ಹಂಗೆ ಇದಕ್ಕೆ ಅವನ ತಮ್ಮ ಒಬ್ಬ ಇದ್ದಾನೆ ಪೈರಾನ್. ವೆನ್ ಯು ಆರ್ ಅನಲೈಸಿಂಗ್ ಪೈರಾನ್, 1 more brother is there, you know that? ಫ್ಯೂರಾನ್. ಇವ್ರಿಗೂ ಅದನ್ನೇ ಟ್ರೈ ಮಾಡಿ, ವರ್ಕೌಟ್ ಆಗ್ತದೋ ಇಲ್ವೋ ಚೆಕ್ ಮಾಡೋಣ. ಫ್ಯೂರಾನ್ 4 ಕಾರ್ಬನ್ ಮುಗೀತು. 4 ಕಾರ್ಬನ್ ಆಮೇಲೆ ಒಂಚೂರು ಕೊಸರು, 1 ಆಕ್ಸಿಜನ್ ಮುಗಿದೋಯ್ತು, 5 ಮೆಂಬರ್ಡ್ ರಿಂಗ್. ಫ್ಯೂರಾನ್ನ ನಾವು ಯಾವುದಕ್ಕೆ ಬರಿತೀವಿ? ಫ್ರುಕ್ಟೋಸ್ಗೆ ಬರಿತೀವಿ. ಯಾವುದಕ್ಕೆ? ಫ್ರುಕ್ಟೋಸ್, ಬಿಕಾಸ್ ದಿಸ್ ಈಸ್ ದ ಒನ್ ಆಫ್ ದ ಸ್ಟೇಬಲ್. ಸೊ ಇಲ್ಲೂ ಅಷ್ಟೇ ನೀವು ಮುಂಚೆನೇ ಗುರ್ತಿಟ್ಕೊಬೇಕು. ಬೇಬ್ ಅಂತ ಡೈರೆಕ್ಟಾಗಿ ಆಲ್ಫಾ ಫ್ರಕ್ಟೋಸ್ ಬರಿಬೇಕು ಅಂದರೆ ಬೇಬ್ ಅಂತ ಗುರ್ತಿಟ್ಕೊಂಡ್ಬಿಟ್ರೆ ಆಗೋಯ್ತು. ಬಿಲೋ ಎಬೋವ್ ಬಿಲೋ ಅಷ್ಟೇ ಆಗೋಯ್ತು. ಬಟ್ ಬಿಲೋ ಎಬೋವ್ ಬಿಲೋ. ಸೊ ಫ್ರಕ್ಟೋಸ್ ಮುಗಿದೋಗ್ತದೆ. ನೆಕ್ಸ್ಟ್, number of primary alcoholic group present in the fructose is number of
ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಫ್ರಕ್ಟೋಸ್ ಈಸ್ ಅಂದಾಗ ಆಲ್ರೆಡಿ ನಾವು ಸ್ಟ್ರಕ್ಚರಲ್ ನೋಡಿದ್ದೀವಿ. ನಾನು ಮತ್ತೆ ನಿಮ್ಗೆ ಸ್ಟ್ರಕ್ಚರ್ ಕೊಡ್ತೀನಿ. ಯಾವುದು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪು? 6th carbon atom is the primary alcoholic group. So it is going to be having how many? The number of primary alcoholic groups is 6th as well as the first carbon atom. So that's the reason the answer is going to be which one? ನೋಡಿ ಸರ್ಕಲ್ ಮಾಡಿ ತೋರಿಸಿದ್ದೀನಿ ಕೂಡ ನಿಮಗೆ ಕ್ಲೀನಾಗಿ. So it is going to be option A. Next question. Which of the following is not a sugar? This also will come under classification sugar and non-sugar anta bartade. Non-sugar are being considered as the tasteless, that is being given as which one? Which option? Is it a sucrose? Is it a glucose? Is it a fructose? Is it a cellulose? Straight answer is a direct question of cellulose. Next, ಇನ್ನೊಂದು optical rotation of some compounds along with the structures are given below. Optical rotation ಕೊಟ್ಟಿದ್ದೀವಿ ಆಯ್ತಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಕಾನ್ಫಿಗರೇಷನ್. ಒಂದು ಅರ್ಥ ಮಾಡ್ಕೊಬೇಕು ನೀವು. ಆಪ್ಟಿಕಲ್ ರೊಟೇಷನ್ ಅಂತ ಬಂದಾಗ ಎರಡು ಫಾರ್ಮ್ ಬರ್ತದೆ. ಒಂದು ಸ್ಮಾಲ್ ಡಿ, ಆಮೇಲೆ ಸ್ಮಾಲ್ ಎಲ್. ಸ್ಮಾಲ್ ಡಿ ಇಸ್ ಫಾರ್ ಡೆಕ್ಸ್ಟ್ರೋರೊಟೇಟರಿ, ಸ್ಮಾಲ್ ಎಲ್ ಫಾರ್ ಲಿವೋರೊಟೇಟರಿ ಅಂತ. ಡೆಕ್ಸ್ಟ್ರೋರೊಟೇಟರಿ ಅಂದರೆ ಕ್ಲಾಕ್ ವೈಸ್ ರೊಟೇಷನ್ ಆಫ್ ದಿ ಆಪ್ಟಿಕಲ್ ಲೈಟ್. ದಿಸ್ ಇಸ್ ಲಿವೋರೊಟೇಟರಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಪ್ಟಿಕಲ್ ರೊಟೇಷನ್. ಆದರೆ ಇದು ಕೊಟ್ಟಿರೋದು ನಮಗೇನೋ ಸ್ಮಾಲ್ ಡಿನೂ ಅಲ್ಲ, ಸ್ಮಾಲ್ ಎಲ್ಲೂ ಅಲ್ಲ, ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ಬರೋದು ಬೇಸ್ಡ್ ಆನ್ ದಿ ಕೈರಲ್ ಕಾರ್ಬನ್ ವಿಚ್ ಇಸ್ ಫಾರ್ ಫ್ರಮ್ ದ ಆನಮರಿಕ್ ಕಾರ್ಬನ್, ದಟ್ ಈಸ್ ಆಲ್ಡಿಹೈಡ್. ಸೊ ಇದು ಕೈರಲ್ ಕಾರ್ಬನ್. ಯಾಕೆ ಅಂದರೆ ಇಟ್ ಈಸ್ ಹ್ಯಾವಿಂಗ್ 4 different groups. ನೋಡಿ, ಆಲ್ಡಿಹೈಡ್ ಗ್ರೂಪ್ ಇಸ್ ಡಿಫರೆಂಟ್ ಫ್ರಮ್ ದಿ ಆಲ್ಕೋಹಾಲಿಕ್ ಗ್ರೂಪ್, ದೆನ್ ಹಿಯರ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್, ದೆನ್ ದಿಸ್ H. ಸೊ ಇಟ್ ಈಸ್ ದಿ ಕೈರಾಲಿಟಿ, ಇಟ್ ಈಸ್ ಗೋಯಿಂಗ್ ಟು ಬಿ ಪ್ಲಸ್ ರೊಟೇಷನ್. ದೆನ್ ಡಿ, ನಮಗೆ ರೊಟೇಷನ್ ಬೇಡ, ನಮ್ಗೆ ಡಿ ಕಾನ್ಫಿಗರೇಷನು. ರೈಟ್ ಸೈಡ್ OH ಇತ್ತು ಅಂದರೆ ಡಿ ಮುಗೀತು. ನೋಡಿ RLR ಹಾಕಿ 2 3 4 5 ಬಂತಲ್ಲಪ್ಪ ಮಕ್ಕಳ. ಸೊ 4th ಕಾರ್ಬನ್ ಆಟಮ್ ಮೇಲೆ ಏನಿದೆ? ರೈಟಲ್ಲಿ OH ಇದೆ, ರೈಟಲ್ಲಿ OH ಇದೆ. ಸೊ ಇದು ಗ್ಲೂಕೋಸಲ್ಲೂ ಅಷ್ಟೇ. ಆದರೆ ಲಾಸ್ಟ್ ಕಾರ್ಬನ್ ಆಟಮ್, ಲಾಸ್ಟ್ ಬಟ್ 1 ಕಾರ್ಬನ್ ಆಟಮ್ ನೀವು ಚೆಕ್ ಮಾಡ್ಕೊಂಡಾಗ ಇದು ರೈಟಲ್ಲಿ ಬರ್ತದೆ. ಸೊ ಇದು ಡಿ ಕಾನ್ಫಿಗರೇಷನ್, ಇದು ಡಿ ಕಾನ್ಫಿಗರೇಷನ್. ಸೊ ಕೊಟ್ಟಿರೋ ಎಕ್ಸಾಂಪಲು ರೊಟೇಷನ್ ಬೇರೆ, ಡಿ ಬೇರೆ. ಸೊ ಇಟ್ ಈಸ್ ನೋವೇರ್ ರಿಲೇಟೆಡ್. ಸೊ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಆಲ್ ದ 3 ಆಪ್ಷನ್ಸ್ ಆರ್ ಹ್ಯಾವಿಂಗ್ ದಿ ಡಿ ಕಾನ್ಫಿಗರೇಷನ್. ಡಿ ಕಾನ್ಫಿಗರೇಷನ್ ಡಿಪೆಂಡ್ಸ್ ಆನ್ ದಿ position of the OH group with a shortcut of RLRR. You can easily make out the note of it. Next, ಇನ್ನೊಂದು epimers. What are epimers? Epimers are being given as the position of OH group on the chiral carbon atoms. So ಇವಾಗ ಇದನ್ನ ನೀವು ಗುರುತಿಸಬೇಕು ಅಂದರೆ you have to know the structure. You have to know the structure. It is better you show your smartness, learn directly, because these are the common examples which you are going to come across, galactose and glucose. So here you directly go to the 4th carbon observation. See here is the 4th carbon atom. ಇಲ್ಲೇನಾಗಿದೆ ಗ್ಯಾಲಕ್ಟೋಸ್ಗೆ ನಾನು ಮುಂಚೆನೇ ನಾನು ಬಿಗಿನಿಂಗಲ್ಲೇ ನಾನು ಸಿನಾಪ್ಸಿಸ್ ಕೊಡುವಾಗಲೇ ಹೇಳ್ಬಿಟ್ಟೆ. RLRR ಈಸ್ ಫಾರ್ ಗ್ಲೂಕೋಸ್, RLRR ಇದು ನೀವು ಹಿಂಗೆ ಬರೀರಿ, ಕನ್ಫ್ಯೂಷನ್ ಬೇಡ. 2 3 4 ಇದನ್ನು 4th ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡಿ ಎಲ್ ಅಂತ ಹಾಕ್ಕೊಂಡ್ಬಿಟ್ರೆ ಗ್ಯಾಲಕ್ಟೋಸ್ ಆಗ್ಬಿಡ್ತದೆ. ನೋಡಿ ಲೆಫ್ಟ್ ಸೈಡಲ್ಲಿ ಗ್ಯಾಲಕ್ಟೋಸ್ ಇದೆ, ಇದು ಗ್ಲೂಕೋಸ್ಗೆ RLR. I never teach my students to remember galactose also. Whenever they ask galactose, you remember glucose only, I will tell. But remember to change the 4th carbon atom OH group position. ಯಾಕಂದ್ರೆ ಜಾಸ್ತಿ ತಿಳಿದಷ್ಟು ನಮ್ಗೆ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. Did you get that point? So the configuration is with respect to which carbon atom? It is with respect to which carbon atom, children? 4th carbon atom. Next, the number of chiral centers in cyclic hemiacetal ನಾನು ಆಲ್ರೆಡಿ ಹೇಳಿದ್ದೀನಿ. ಓಪನ್ ಚೈನಲ್ಲಿ ನಿಮಗೆ ಕ್ಲಿಯರ್ ಆಗಿ ಗ್ಲೂಕೋಸಲ್ಲಿ 4 ಇರ್ತದೆ, ಅರಿಗಟೇನ್ ಒಂದು ಆ್ಯಡ್ ಮಾಡ್ಕೊಂಡು. ನೋ ಸಿಯರ್ ಗ್ಲೂಕೋಸ್ ಸ್ಟ್ರಕ್ಚರ್ ಐ ವಿಲ್ ಗಿವ್ ಯು. This is the glucose structure, 2nd, 3rd, 4th, 5th. So these are the chiral centers RLRR. ಅರ್ಥ ಆಗ್ತದೆ? 4 ಇರ್ತದೆ, ಒಂದು ಆ್ಯಡ್ ಮಾಡ್ಕೊಳ್ಳಿ. ಸರ್ ಅದೇನಕ್ಕೆ ಸರ್ ಹಂಗಾಗ್ತದೆ ಅಂದರೆ ನಾನು ಕ್ಲೀನಾಗಿ ಸ್ಟ್ರಕ್ಚರ್ ಕೊಟ್ಬಿಡ್ತೀನಿ. ಇದೇನು ನೀವೇನು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವೇನು ಬರೆಯೋದು ಬೇಕಾಗಿಲ್ಲ. ಸೊ ಅದಕ್ಕೆ ಒಂದು ಕೊಸರು ಅಂತ ನಾನು ಅದಕ್ಕೆ ನಿಮ್ಗೆ ಹೇಳಿದೆ. hemiacetal ring ಅಂದರೆ RLRR +1 ಅಂತ ಗುರುತು ಇವತ್ತೇ ಇಟ್ಕೊಂಡ್ಬಿಡಿ. ಯಾಕೆ ಮರ್ತು ಹೋಗ್ತೀರಾ? ವೆದರ್ ಇಟ್ ಈಸ್ ಆಲ್ಫಾ ಆರ್ ಬೀಟಾ. ನೋಡಿ
ಕ್ಲೀನಾಗಿ ಸ್ಟ್ರಕ್ಚರ್ ಬಂದಿದೆ. ವಿಲ್ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಇದು ನಿಮಗೆ ಬೋನಸ್ಸು. ಇದು ಗ್ಲೂಕೋಸ್ ನಾನು ಕೇಳಿದ್ದೀನಿ. ಫ್ರಕ್ಟೋಸಲ್ಲಿ ಎಷ್ಟಾಗ್ತದೆ ಫಸ್ಟ್ ಕೈರಾಲಿಟಿ ನೋಡ್ಕೊಳ್ಳಿ. RLRR ಇರಲ್ಲ ಇಲ್ಲಿ. ಯಾಕೆ RLRR ಇರಲ್ಲ ಅಂತಲೂ ನಾನು ಹೇಳಿದ್ದೀನಿ. ಫ್ರಕ್ಟೋಸಲ್ಲಿ ನಿಮಗೆ ಎಣ್ಣೆ ಕಾರ್ಬನ್ ಐಟಮಲ್ಲಿ ಕೀಟೋನ್ ಗ್ರೂಪ್ ಬರೋದ್ರಿಂದ ಯು ಜಸ್ಟ್ ಎಲಿಮಿನೇಟ್ ದ್ಯಾಟ್. ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟ್ LRR. ಇಟ್ ವಿಲ್ಸ್ ಓನ್ಲಿ 3 ವಿತ್ ಕೊಸರು. 3 ವಿತ್ ಕೊಸರು ಇರುತ್ತೆ. ಹೌ ಮಚ್ ಇಟ್ ವಿಲ್ ಹ್ಯಾಪನ್? 4 ವಿಲ್ ಬಿ ಫಾರ್ ಫ್ರಕ್ಟೋಸ್. ನಾನು ಕೊಡ್ತಾ ಇರೋದು ಯಾವುದಕ್ಕೆ? ಫ್ರಕ್ಟೋಸ್. ನೋಡಿ ರಿಂಗ್ ಫಾರ್ಮೇಷನ್ ಚೆಕ್ ಮಾಡಿ. ರಿಂಗ್ ಫಾರ್ಮೇಷನಲ್ಲೂ ಕ್ಲೀನಾಗಿ ನಿಮಗೆ ಕಾಣ್ತದೆ 3+1 ಅಂತ ಕಾಣ್ತಿದೆ. Got it? Is it clear to you? Very clear? Yeah. Now, which of the following statements is correct? Glucose is non-reducing sugar. Sucrose is. ಇದು ಅಷ್ಟೇ. ಈ ಕ್ವಶನ್ ಅಷ್ಟೇ ವೆರಿ ಕ್ಲಿಯರ್. ಇನ್ನು ಯಾಕೆ ನಾನು ಇಲ್ಲಿ ಇಂಟರಪ್ಟ್ ಮಾಡಿದ್ದು ಅಂದರೆ ಕ್ವಶನ್ ಓದಿದ ತಕ್ಷಣ ನಿಮ್ಮ ಮೈಂಡ್ ಆ ನೋಟು ಏನು ಬರೆದಿದ್ದೀರಾ ಆ ನೋಟು ಅನ್ನೋದಕ್ಕೆ ನೀವು ಗಮನದಲ್ಲಿ ಇಟ್ಕೊಬೇಕು ಅಷ್ಟೇ. Straight away you go to that note point. It's a classification question. Glucose is a non-reducing sugar. Most of the monosaccharides are reducing sugar. ಇಲ್ಲಾಂದ್ರೆ ಇವೆಲ್ಲ ಬೇಕಾಗಿಲ್ಲ. ಬರೀ ಸುಕ್ರೋಸ್ ಇಸ್ ಅ ನಾನ್ ರೆಡ್ಯೂಸಿಂಗ್. ನಿಮ್ಗೆ ಎಕ್ಸಾಂಪಲ್ ಕೇಳೋದೆಲ್ಲನೂ ರೆಡ್ಯೂಸಿಂಗೇ ಇರ್ತದೆ. ಬಟ್ ಇಟ್ ಸೊ ಸುಕ್ರೋಸ್ ಈಸ್ ನಾನ್ ರೆಡ್ಯೂಸಿಂಗ್. ಇಲ್ಲೇನು ಕೇಳಿದ್ರೆ ರೆಡ್ಯೂಸಿಂಗ್ ಅಂತ. ಸೊ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಮಾಲ್ಟೋಸ್ ಈಸ್ reducing, but what it has been given? Non-reducing. Lactose is reducing sugar. So the correct statement for this question is fourth option, that is fourth statement, that is which one? Lactose is the reducing sugar. Next, glucose reacts with the hydroxylamine and yields an oxime. The structure of the oxime is. ನೋಡಿ ಇವಾಗ ಇದು ಎಕ್ಸಾಂಪಲರ್ ಕ್ವಶನ್ಸು. ಇದೇನಾಗಿದೆ ಅಂದರೆ ಆಕ್ಸೈಮ್ ಬರ್ತದೆ ಅಂತ ಗೊತ್ತು. ಯಾಕೆಂದರೆ ಇಲ್ಲಿ ನೋಡಿ 4 ಆಪ್ಷನಲ್ಲೂ ಫಸ್ಟ್ ಕಾರ್ಬನ್ ಐಟಮ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಆಕ್ಸೈಮ್ ರಿಯಾಕ್ಷನ್ ವೆರಿ ಕ್ಲಿಯರ್ಲಿ. ವಿ ಕ್ಯಾನ್ ಈಸಿಲಿ ಮೇಕ್ ಔಟ್. ಬಟ್ ವಾಟ್ ಈಸ್ ದ ಸೀಕ್ರೆಟ್ ಹಿಯರ್ ಈಸ್ ಯು ಶುಡ್ ನೋ ದ ಗ್ಲೂಕೋಸ್ ಫಾರ್ಮುಲಾ RLRR. ನೋಡಿ ನಾನು ಕೊಟ್ಟಿರೋ ಟೆಕ್ನಿಕ್ ಇಲ್ಲಿ ಯೂಸ್ ಆಗ್ತದೆ. RLRR ಟೆಕ್ನಿಕ್ ಹಾಕಿದಾಗ ನಿಮಗೆ ಯಾವುದು RLRR ಅಲ್ಲಿದೆ ಅಂತ ನೀವು ಚೆಕ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಆಪ್ಷನು ಸಿಗೋದು ಯಾವುದು ಅಂದರೆ which one? C option. Next we'll move on to the subtopic, that is ಇಲ್ಲಿ ತನಕ ಮಾಡಿದ 10 questions. It is based on carbohydrates. Now we'll move on to the 11th question from amino acids. So when we are focusing on the amino acids, ಇಲ್ಲೂ ಅಷ್ಟೇ ನೀವು ಲಿಸ್ಟ್ ಮಾತ್ರ ಸಖತ್ತಾಗಿ ಗುರ್ತಿಟ್ಕೊಬೇಕು ಎಲ್ಲ ಅಮೈನೋ ಆಸಿಡ್ಸು. ಒಂದು ಶಾರ್ಟ್ಕಟ್ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಇದೆ ಫಸ್ಟು ಅದಕ್ಕೆ ಮುಂಚೆ ಸ್ಮಾಲ್ ಇಂಟ್ರೊಡಕ್ಷನ್ ಆನ್ ಅಮೈನೋ ಆಸಿಡ್. ವಾಟ್ ಆರ್ ಅಮೈನೋ ಆಸಿಡ್ಸ್? ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಓದಿದ್ದೀರಾ. ಆಮೇಲೆ ಎಲ್ಲ ಅಮೈನೋ ಆಸಿಡ್ಸ್ ಇವಾಗ ನೀವು ನೋಡಿದ್ರೆ ಇಲ್ಲಿ ನೋಡಿ ಕಾರ್ಬನ್ ಅಮೈನೋ ಗ್ರೂಪ್ ಆಸ್ ವೆಲ್ ಆಸ್ ದ ಕಾರ್ಬಾಕ್ಸಿಲ್ ಗ್ರೂಪ್. ಲೆಫ್ಟ್ ಸೈಡಲ್ಲಿ ಇರೋದು ಅಮೈನೋ ಗ್ರೂಪ್, ರೈಟ್ ಸೈಡಲ್ಲಿ ಇರೋದು ಕಾರ್ಬಾಕ್ಸಿಲ್ ಗ್ರೂಪ್. ವಾಟ್ ಈಸ್ ಡಿಫರಿಂಗ್ ಇನ್ ದಿ all the amino acids is the R group. It keeps on changing. It's a small introduction for you. Now idu 10 essential amino acids which is not synthesized must be supplied in the diet anta ಮೂರು ಸ್ಟೇಟ್ಮೆಂಟ್ ಗುರ್ತಿಟ್ಕೊಬೇಕು. ಯಾವುದಾದ್ರು ಎಸೆನ್ಷಿಯಲ್ ಅಮೈನೋ ಆಸಿಡ್, ನಾಟ್ ಸಿಂಥಸೈಡ್, ಸಪ್ಲೈಡ್ ಇನ್ ದ ಡಯಟ್. ಯಾಕಂದರೆ ಮೂರು ಸ್ಟೇಟ್ಮೆಂಟಿಂದನೇ ನಿಮಗೆ ಕ್ವಶನ್ಸು ಕನ್ಫ್ಯೂಷನ್ ಆಗೋದು. So it is better you remember all the 3 statements together, memorize it. Again you make a note of this: essential, not synthesized in the body, must be supplied in the diet. So ಈ 10 amino acids ನಾವು ಅಟ್ಲೀಸ್ಟ್ ಲೆವೆಲ್ 1 ನಲ್ಲಿ ನೀವು ಫೋಕಸ್ ಮಾಡುವಾಗ you have to read this 10 amino acids. A.V. Hill, it's a name of a person. A.V. Hill, name of a person. Then member of parliament, Tirupati Tirumala. A.V. Hill, member of parliament, Tirupati Tirumala. These are the 10 amino acids. This is level 1. First letter alphabet ಇಂದ ನೀವು ಕಂಡುಹಿಡಿಯಬಹುದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ಇಲ್ಲಿ ನಮಗೆ ಆ 20 ಅಮೈನೋ ಆಸಿಡ್ಸಲ್ಲಿ ನಿಮಗೆ 3 ಟಿ ಮಾತ್ರ ಬರ್ತದೆ. 2 ಟಿ ಇಲ್ಲಿ ಬಂತು, ಇನ್ನೊಂದು ಟಿ ಒಂದು ಕರೆಕ್ಟಾಗಿ ಗುರ್ತಿಟ್ಕೊಂಬಿಡಿ ಸಾಕು. ಟೈರೋಸಿನ್ ಈಸ್ ಅ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್, ಅಷ್ಟೇ ಮುಗೀತು. 2 ಟಿ ಯಾವುದಾದ್ರಲ್ಲಿ ನೀವು ಮ್ಯಾನೇಜ್ ಮಾಡ್ತೀರಿ, ಅದೊಂಥರ ಟೆಕ್ನಿಕ್. ಇಲ್ಲೂ ಅಷ್ಟೇ ಇಲ್ಲೂ 4 ಅಮೈನೋ ಆಸಿಡ್ಸ್ ಬರ್ತವೆ. ಒಂದು
ಯಾವುದು ಆರ್ಜಿನಿನ್ ಇಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಗುರ್ತಿಟ್ಕೊಳ್ಳಿ. ಮಿಕ್ಕಿದ ಯಾವ ಎ ಬರ್ತದೋ ದೀಸ್ ಆರ್ ನಾನ್ ಎಸೆನ್ಷಿಯಲ್ ಅಂತಲೂ ಗುರ್ತಿಟ್ಕೊಂಡ್ರೂ ಆಗ್ತದೆ. ಇಲ್ಲಿ ನಮಗೆ ಎಸೆನ್ಷಿಯಲ್ ಬೇಕಾಗಿರೋದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹೋದ್ರೂ ನಮಗೆ ಯಾವುದು ಕರೆಕ್ಟ್ ಆಪ್ಷನ್ ಬರ್ತದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಇಲ್ಲಿ LT-ನಲ್ಲಿ ಯಾವುದು ಆನ್ಸರು? ಥ್ರಿಯೋನಿನ್ ಟ್ರಿಪ್ಟೋಫ್ಯಾನ್ ಈಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ದೆನ್ ಆರ್ಜಿನಿನ್ ಇಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಆಮೇಲೆ ಇನ್ನೊಂದು ಫಿನೈಲ್ ಅನಲಿನ್. ಯಾಕಂದರೆ ಇನ್ನೊಂದು ಪ್ರೋಲಿನ್ ಅಂತ ಬರ್ತದೆ, 2 P ಇದೆ, ಒಂದು ಪ್ರೋಲಿನ್ ಅಂತ. ಪ್ರೋಲಿನ್ ಈಸ್ ದ ಅಮೈನೋ ಆಸಿಡ್ ವಿಚ್ ಇಸ್ ಹ್ಯಾವಿಂಗ್ ದಿ ಸೆಕೆಂಡರಿ ಅಮೈನ್ ಗ್ರೂಪ್, ಗುರ್ತಿಟ್ಕೊಳ್ಳಿ, ಸೆಕೆಂಡರಿ ಅಮೈನ್ ಗ್ರೂಪ್. ನೆಕ್ಸ್ಟ್ ಯಾವುದು ಮಿಕ್ಕಿದೆಯೇ? ಸರ್ ಮಿಕ್ಕಿದೆಯೇ ನೀವು ಹೇಳಲಿಲ್ಲ, ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಈಗ ಹೇಳಿದ್ರು ನೀವು ಕ್ಯಾಚ್ ಮಾಡಲ್ಲ ಬೇಗನೆ. ಸೊ ಆಸ್ಪರ್ಜಿನ್, ಆಸ್ಪರ್ಟಿಕ್ ಆಸಿಡ್, ಅಲನಿನ್, ಟೈರೋಸಿನ್. got it? Tyrosine is a non-essential amino acids. Next. ಸೊ ಹಂಗಾಗಿ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಹೋದಾಗ ನಮಗೆ ಕ್ಲೀನಾಗಿ ವಿಚ್ ಆಫ್ ದೆಮ್ ದೇ ಆರ್ ನಾನ್ ಎಸೆನ್ಷಿಯಲ್ ಅಂದರೆ ಟೈರೋಸಿನೇ ಬಂದುಬಿಡ್ತು. ಟೈರೋಸಿನ್ ಬಂದಿದ ತಕ್ಷಣ ನಾನು ಮಿಕ್ಕಿದ್ದು ಯಾವುದೂ ನೋಡೋಲ್ಲ ನಾನು, ಅದಕ್ಕೆ ನಾನು ಕ್ಲೀನಾಗಿ ಹೇಳಿದ್ದು 3 T ಬರ್ತದೆ. 2 T ಗುರ್ತಿಟ್ಕೊಂಡ್ರೆ ಗ್ಯಾರಂಟಿ ಕನ್ಫ್ಯೂಷನ್ ಆಗ್ತದೆ. 1 T ಮಾತ್ರ ಸರಿಯಾಗಿ ಗುರ್ತಿಟ್ಕೊಳ್ಳಿ. 4 A ಬರ್ತದೆ. 4 Aನು ಗುರ್ತಿಟ್ಕೊಳಕ್ಕೆ ತುಂಬ ಕಷ್ಟ ಆದರೆ